ಗುರು ನಾವು ಯಾವಾಗ ಮೀನು ಹಿಡಿಯೋಕೆ ಹೋಗ್ಬೇಕಾದ್ರೂ ಎಲ್ಲಿ ಬೇಕಲ್ಲಿ ಹೋಗಿ ಮೀನು ಹಿಡಿಯಲ್ಲ. ನಾವೆಲ್ಲ ಹೋಗಿ ಎಲ್ಲಿ ಮೀನಿದೆ ಅಂತ ಚೆಕ್ ಮಾಡ್ಕೊತೀವಿ. ಆಮೇಲೆ ಮೀನು ಹಿಡಿಯೋಕೆ ಹೋಗ್ತೀವಿ. ಬನ್ನಿ, ಇವತ್ತು ಮೀನು ಹಿಡಿಯೋಕ್ಕೆ ನಾವು ಫಿಶಿಂಗ್ ಸ್ಪಾಟ್ ನೋಡೋಕ್ಕೆ ಬಂದಿದ್ದೀವಿ. ಇದೇ ಥರ ನಮ್ಮ ಮಲೆನಾಡು ಫಿಶಿಂಗ್ ವೀಡಿಯೋಸ್ಗಳನ್ನ ನೋಡೋಲ್ಲ ನಮ್ಮ ಸಕಲೇಶಪುರ ವೈಬ್ಸ್ 46ನ ಮರೆದಂಗೆ ಫಾಲೋ ಮಾಡಿ ಗುರು. ನೋಡಿ, ಈ ಗುಂಡಿಯಲ್ಲಿ ಮೀನುಗಳಿದ್ದಾವೆ, ಆದರೆ ಸ್ವಲ್ಪ ಅಗಲ ಇರೋದ್ರಿಂದ ಇಲ್ಲಿ ಹಿಡಿಯೋದ ಬೇಡವಂತ ಯೋಚನೆ ಮಾಡ್ತಾ ಇದ್ದೀವಿ. ಈ ಸಲ ಮೀನು ಹಿಡಿಯೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದರೆ ನಾವು ಈ ಸಲ ಮೋಟ್ರ್ ಇಟ್ಬಿಟ್ಟು ನೀರು ಖಾಲಿ ಮಾಡಿ ಹಿಡಿತಿಲ್ಲ, ಗೋಚ ಬಲೆ ತಗೊಂಡು ಗೋಚ್ಬಿಟ್ಟು ಹಿಡಿತಿದ್ದೀವಿ. ಅದರಲ್ಲಿ ಬೇರೆ ಟೈಮು ಮಧ್ಯಾಹ್ನ 3 ಗಂಟೆ ಆಗಿತ್ತು. ಆ ಬಿಸಿಲಲ್ಲಿ ನಡೆಯೋಕ್ಕಾಗ್ತಿರ್ಲಿಲ್ಲ, ಸುಸ್ತಾಗೋದು. ಬನ್ನಿ, ಅಲ್ಲಿ ದೂರದಲ್ಲೊಂದು ಗುಂಡಿ ಕಾಣಿಸ್ತಿದೆ, ನೋಡೋಣ ಅಲ್ಲಿ ಮೀನಿದ್ದಾವ ಅಂತ. ಮೀನೇನೋ ಇದ್ದಾವೆ, ಆದರೆ ತುಂಬ ಇದು ಅಗಲ ಇದೆ, ನೀರು ಜಾಸ್ತಿ ಇದೆ. ಹಂಗಾಗಿ ಅಲ್ಲಿ ಬೇಡ ಅಂತ ಬೇರೆ ಕಡೆ ಹೋದ್ವಿ. ತುಂಬ ದೂರ ನಡೆದಿದ್ದಕ್ಕೆ ಬಿಸಿಲಿಗೆ ತುಂಬ ಬಾಯಾರಿಕೆ ಆಗ್ತಿತ್ತು. ಹಾಗಾಗಿ ನೀರು ಕುಡಿದ್ಬಿಟ್ಟು ಮತ್ತೆ ಹೊರಟ್ವಿ. ಈ ನೀರು ನೋಡಿ ತುಂಬ ಕಲಕಾಗಿದೆ, ಮತ್ತು ಆ ಕೆಸರಲ್ಲಿ ನೋಡಿ ಕಾಲೇಜೇ ಗುರ್ತಿದೆ. ಅಂದರೆ ಇದ್ರಲ್ಲಿ ಆಲ್ರೆಡಿ ಯಾರೋ ಮೀನು ಹಿಡಿದಿದ್ದಾರೆ ಅಂತ. ಅದ್ರ ಪಕ್ಕದ ಗುಂಡಿ ನೋಡಿದ್ರೆ ನೀರೇ ಇಲ್ಲ, ಫುಲ್ ನೀರೇ ಖಾಲಿಯಾಗಿದೆ. ಅಲ್ಲಿಂದ ಸೀದಾ ಮತ್ತೆ ಬೇರೆ ಗುಂಡಿ ಕಡೆ ಹೊರಟ್ವಿ. ಅದರಲ್ಲಿ ಬೇರೆ ನಡೆದು ಮೊದಲೇ ಸುಸ್ತಾಗೋದು. ಅದರಲ್ಲಿ ಬೇರೆ ಸೂರ್ಯ ಬೇರೆ ಕಿಸ್ ಮಾಡ್ತಾನೆ. ಒಂದು ಕಡೆ ಬಿಸಿಲು ಹೊಡಿತಿತ್ತು, ಇನ್ನೊಂದು ಕಡೆ ಮೋಡ ಆಗ್ತಾಯಿತ್ತು. ಈ ಗುಂಡಿಯಲ್ಲಿ ಹೋದ ವರ್ಷ ಸಿಕ್ಕಾಪಟ್ಟೆ ಮೀನು ಹಿಡಿದ್ವಿ, ಆದರೆ ಈ ಸಲ ಗುಂಡಿಯಲ್ಲಿ ನೀರೇ ಇಲ್ಲ. ಸರಿ, ಪರವಾಗಿಲ್ಲ ಬಿಡು, ಬೇರೆ ಗುಂಡಿಗೆ ಹೋಗೋಣ ಅಂತ ಬೇರೆ ಗುಂಡಿ ಕಡೆ ಹೋದ್ವಿ. ನನಗೆ ಈ ಗುಂಡಿಯಲ್ಲಿ ಮೀನು ಹಿಡಿಬೇಕು ಅಂತ ಅನಿಸ್ತಿತ್ತು, ಆದರೆ ಈ ಗುಂಡಿಯಲ್ಲಿ ಮೀನು ಹಿಡಿಯೋಕ್ಕಾಗಲ್ಲ. ಯಾಕಂದರೆ ಇದರಲ್ಲಿ ತಾವರೆ ಗೆಂಡೆಗಳು ತುಂಬ ಜಾಸ್ತಿ ಇರೋದ್ರಿಂದ ಬಲೆ ತಗೊಂಡು ಗೋಚಕ್ಕಾಗಲ್ಲ. ನೋಡಿ, ಈ ಮುಳ್ಳೇನಾದರೂ ನಡಿಬೇಕಾದ್ರೆ ಕಾಲಿಗೆ ಹೊಡಿತು ಅಂದರೆ ಪಕ್ಕಾ ಜ್ವರ ಬರುತ್ತೆ. ಈ ಗುಂಡಿ ನೋಡಿದ್ವಿ, ಈ ಗುಂಡಿಯಲ್ಲಿ ಏನು ಮೀನು ಕಾಣಿಸ್ಲಿಲ್ಲ. ಹಂಗಂತ ಅಲ್ಲೂ ಬೇಡ ಅಂತ ಬೇರೆ ಕಡೆ ಹೊರಟ್ವಿ. ಈ ಗುಂಡಿಯಲ್ಲೂ ನೀರು ಕಮ್ಮಿ ಇತ್ತು, ಆದರೆ ಈ ಗುಂಡಿಯಲ್ಲೂ ಮೀನು ಇರಲಿಲ್ಲ. ಮತ್ತೆ ಬೇರೆ ಕಡೆ ಹೋದ್ವಿ. ಈ ಗುಂಡಿ ನೋಡಿದ್ರೆ ನೀರೆಲ್ಲ ಒಂದು ಸೈಡಿಗೆ ಬಂದು ಸೇಮ್ ಕಾಲುವೆ ಆದಂಗಾಗಿತ್ತು. ಹಾಗಂತ ಅಲ್ಲೂ ಬೇಡ ಅಂತ ಬೇರೆ ಕಡೆ ಹೋದ್ವಿ. ನಾವು ಮೀನು ಹಿಡಿಯೋದಕ್ಕಿಂತ ಮುಂಚೆನೇ ಅಲ್ಲಿ ಯಾರೋ ಪಕ್ಕದ ಗುಂಡಿಗೆ ಮೋಟ್ರ್ ಇಟ್ಟು ನೀರು ಖಾಲಿ ಮಾಡಿ ಮೀನು ಹಿಡಿತವ್ರೆ. ಅಲ್ಲಿಂದ ಸೀದಾ ಹೋದ್ವಿ. ಇಲ್ಲಿ ನೋಡಿ, ಈ ವಿಡಿಯೋದು ಪಾರ್ಟ್ 2 ವಿಡಿಯೋನ ಎಲ್ಲರೂ ಮಿಸ್ ಮಾಡ್ದಂಗೆ ನೋಡಿ. ಯಾಕಂದರೆ ಈ ಸಲ ನಾವು ಮೀನು ಹಿಡಿತಿರೋದು ನೀರನ್ನ ಖಾಲಿ ಮಾಡಿ ಅಲ್ಲ, ಗೋಚ ಬಲೆ ತಗೊಂಡು ಗೋಚಿ ಮೀನು ಹಿಡಿತಿರೋದು. ವಿಡಿಯೋ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋನ ನಿಮ್ಮ ಮಲೆನಾಡಲ್ಲಿರೋ ಫ್ರೆಂಡ್ಸ್ಗಳಿಗೆಲ್ಲ ಮುಟ್ಟೋವರೆಗೂ ಶೇರ್ ಮಾಡಿ. ಬಾಯ್ ಬಾಯ್.